ಪಡುತ್ತ ಸಾಮಾನ್ಯ ವರ್ಗದ ಬಡವರ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ಕೊಡೋದ್ರಲ್ಲಿ ಕಡಿಮೆ ಇದೆನಾ? ಮಾಡ್ಕೊಳ್ಳಿ, ಟೀಕೆ ಯಾರು ಬೇಕು ಮನಸ್ಸು ಬಂದಂಗೆ ಮಾಡ್ಕೊಳ್ಳಿ. ದಿನ ಅದೇನ ಯೂಟ್ಯೂಬ್ ಹೋದೆ, ಏನ್ ಬೇರೆ ಕೆಲಸನೇ ಇಲ್ಲ. ಹೊಡೆದಿದೆ, ಯಾರು ಕಾಸು ಕೊಟ್ರೆ ಅವ್ರು ಹೊಡಿತಾನೆ ಇರುತ್ತೆ ಯೂಟ್ಯೂಬ್. ಹೊಡಿ ನೋಡೋಣ, ವೋಟರ್ಸ್ ಓಟ್ ಹಾಕಿ ಗೆಲ್ಸ್ತದ, ನಿಮ್ಗೆ ಯೂಟ್ಯೂಬ್ ಓಟ್ ಹಾಕಿ ಗೆಲ್ತ ನೋಡೋಣ. ಆಗ್ಲಿ ಜನ ತೀರ್ಮಾನ ಮಾಡ್ತದೆ. ಕಾಸು ಕೊಟ್ಟು ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟು ಭಾಷಣ ಮಾಡ್ಬಿಟ್ರೆ ಓಟ್ ಹಾಕಲ್ಲ. ಡೆವಲಪ್ಮೆಂಟ್ಸು ಜನ ತೀರ್ಮಾನ ಮಾಡಂತವ್ದು ಅದೇ ಆಗಿರೋದು. ಈಗ ಮಾಲೂರು ತಾಲೂಕಲ್ಲಿ ನಾವು ಭಯ ಬಿಡಬೇಕಾದ್ರೆ ಯಾರಿಗಂದ್ರೆ ಜನತೆ ಒಪ್ಪತ್ತೆ ಕೆಲಸ ಮಾಡ್ಬೇಕು. ನಾವು ಅದಕ್ಕೆ ಗೌರವ ಕೊಡಬೇಕು. ಯಾವುದು ಬರ್ತದೆ ಹೋಗ್ತದೆ. ಹೆಮ್ಮೆಯಿಂದ ನನ್ನ ತಾಲೂಕಿನಾಗಂತ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಮೊದಲನೇ ಸ್ಥಾನದಲ್ಲಿ ಇದೀವಿ ನಾವು. ಅದ್ಯಾವತ್ತೋ ಒಂದು ನೋಡಿದೆ ಮೊನ್ನೆ, ಯಾರಾದ್ರೂ ಮುಲಾಜಿಲ್ಲಪ್ಪ. ಯಾವುದಕ್ಕೆ ತಹಸೀಲ್ದಾರನಾಗ್ಲಿ, ಯುವನಾಗ್ಲಿ, ಇಲ್ಲ ಇನ್ನೊಬ್ರು ಎಡಿಎಲ್ಆರ್ನಾಗ್ಲಿ, ಯಾವನಾಗ್ಲಿ ತಪ್ಪೇ ಅವ್ರಿಗೆ ಸಮಯ ಮಾಡುವಂತ ಇದೇ ಪ್ರಶ್ನೆ ಬರಲ್ಲ. ಬರುತ್ತೆ ನಮ್ಮ ಬೇಕಾದ್ರು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಕಾನೂನು ಏನದ ಅದೇ ತಿದ್ಕೊಂಬಿಟ್ಟವ್ರೆ, ಶಿಕ್ಷೆ ಹಾಕ್ಬಿಟ್ಟವ್ರೆ, ಅದೇನೋ ಮಾಡ್ಕೊಂಬಿಟ್ಟವ್ರೆ, ತಿಂದಾಕ್ಬಿಟ್ರೆ ಯಾರು ಮಾಡಿದ್ರು ಅನುಭವಿಸಲೇಬೇಕು. ಅದರ ರಾಜಿನೇ ಆಗಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಒಂದು ಪಾರದರ್ಶಕ ಆಡಳಿತ ಕೊಡುವಂಥದ್ದು ನಾನು ಮಾಡಬೇಕು ಅಂತಿದ್ದೀನಿ. ಏನನ್ಬಂತಲ್ಲ, ಅದರಿಂದ ನಮ್ದು ಒಂದೇ ಹೊಸ ಯೋಜನೆಗಳನ್ನೇ ಕಾರ್ಯಕ್ರಮ ತರ್ತಾ ಇದ್ದೀನಿ. ಈ ಸರ್ಕಾರ ಬಂದ್ಮೇಲೆ ತಗೊಂಡಂತ ಕಾರ್ಯಕ್ರಮ ಎಂತ ತಗೊಂಡ್ರಿ, ಎಂತ ಕಾರ್ಯಕ್ರಮ ಯಾರು ಮಾಡಕ್ಕಾಗದಂತವ್. ನಮ್ಮ ಆಂಜಿ ಹೇಳ್ತಾವ, ಆಂಜಿನ ಆಸ್ಪತ್ರೆ ಕಾರ್ಮಿಕ ಇಲಾಖೆಯಿಂದ ವಸತಿ ಶಾಲೆ ಯಾರು ಅನ್ಕೊಂಡಿದ್ರೇನಪ್ಪ, 40 ಕೋಟಿ ತಗೊಂಡ್ಬಿಟ್ಟ. ಯಾವ ಇಲಾಖೆಯಲ್ಲಿ ಯಾವ ಮಂತ್ರಿ ಅವನ ಯಾವ ಇಲಾಖೆಯಿಂದ ಏನೇನು ದುಡ್ಡು ಸಿಗ್ತದೆ ಹುಡುಕಿ ತಂದು ಆಗ್ತಾ ಇದೆ ಮಾಲೂರಲ್ಲಿ. ಅದೇ ಇವತ್ತು ಫ್ಲೇವರು, 4 ಲೈನು, ಬಸ್ ಸ್ಟ್ಯಾಂಡು, ಹಾಸ್ಪಿಟಲ್, ಕೆರೆ, ಪುರಸಭೆ, ನಗರಸಭೆಗೆ 50 ಕೋಟಿ, ಬಸ್ ಸ್ಟ್ಯಾಂಡ್ ಮಾಸ್ತಿಗೆ, ಹಾಸ್ಪಿಟಲ್, 1-2 ಹೈಟೆಕ್ ಟೇಕಲ್ಗೆ, ಡಬಲ್ ರೋಡು, ಸಿಂಗಲ್ ರೋಡು ಎಲ್ಲ ಹೆಮ್ಮೆ ಆಗಲೇನಪ್ಪ. ಪ್ರಸ್ತವರು ಕೇಳ್ರಿ, ಅವ್ರ ಕಾಲದ ಏನೇನು ಡೆವಲಪ್ಮೆಂಟ್ಸ್ ಅಂತ ಲೆಕ್ಕ ಕೂಡ ಕೇಳ್ರಿ. ಯಾರು ತಪ್ಪಡದ ಅನ್ಬೋದು, ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾನು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಏನಪ್ಪ, ಇಂಥವ್ರಿಗೆ ಸಪೋರ್ಟ್ ಮಾಡೋದು ನಾವು. ಇಂಥವ್ರಿಗೆ ರಾತ್ರಿ ಆಗ್ಲಿ ಎಷ್ಟೊತ್ತನಾಗ್ಲಿ ಅದೇನಾದ್ರು ಆಗ್ಲಿ ನಾವು ಕಷ್ಟಪಡ್ತೀವಿ. ನಮ್ಮ ತಾಲೂಕಿನ ಜನತೆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ನನ್ನ ತಾಲೂಕಿನ ಆಡಳಿತ ರಾತ್ರಿ ಹಗಲು ಅಂತ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಕೆಲಸವನ್ನ ಮಾಡ್ತೀವಿ. ವಿಶೇಷವಾಗಿ ಇವತ್ತು ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಆಂದೋಲನವನ್ನ ಮತ್ತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ನಿಮಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. BO ಮತ್ತೊಂದು ಸಾರಿ ಹೇಳ್ತೀನಿ, ನೀವೇನ್ ರಿಸಲ್ಟ್ 97% ತಗೊಂಡಿದ್ರಿ. ನಾನು ಅವಾಗಲೇ ಹೇಳ್ದಂಗೆ ಈ ಆಂದೋಲನ ಇವತ್ತು ಉದ್ಘಾಟನೆ ಮಾಡಿಸಿದ ನನ್ನ ಕೈಯಲ್ಲಿ ರಾಜ್ಯದಲ್ಲಿ ಒಂದು ರೆಕಾರ್ಡ್ ಆಗೋದು. ಮನೆ ಹೋಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸೋದಕ್ಕೆ ಆ ಪೇರೆಂಟ್ಸ್ ತಂದೆ ತಾಯಿಗಳನ್ನ ಎಲ್ಲ ಮೂಲಭೂತ ಸೌಕರ್ಯಗಳಿದೆ, ಒಳ್ಳೆ ಶಿಕ್ಷಕರಿದ್ದಾರೆ. ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸಿ. ನಾವು ರಿಸಲ್ಟ್ ಅಲ್ಲೂ ಕೂಡ ಯಾವುದಲ್ಲೂ ಕಡಿಮೆ ಇಲ್ಲ. ಮುಂದಿನ ವರ್ಷ ಇವತ್ತು 97% ಇದ್ವಿ, 100% ಮುಂದಿನ ವರ್ಷಕ್ಕೆ ನಾವು ರಿಸಲ್ಟ್ ಕೊಡ್ತೀವಿ ಅಂತೇಳಿ ಪ್ರತಿ ಮನೆ ಹೋಗಿ ನೀವು ಈ ದಾಖಲಾತಿ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗ್ಬೋದು ಅಂತೇಳಿ ಹೇಳ್ತಾ ವಿಶೇಷವಾಗಿ